ಪ್ರತಾಪ್ ಸಿಂಹ ಮತ್ತು ನಾನು ಅಂದರೆ ಮುಂದಿನ ದಿವಸಗಳಲ್ಲಿ BJP ಸರಿ ಹೋಗ್ತಾ ಇಲ್ಲ ಕರ್ನಾಟಕದಲ್ಲಿ. ಇದು ಅಪ್ಪ ಮಕ್ಕಳ ಪಕ್ಷ ಆಗಿ ಪರಿವರ್ತನೆ ಆಗಿದೆ. ಇದರಿಂದ ಮುಕ್ತ ಮಾಡಬೇಕು. ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ರಾಜ್ಯಾಧ್ಯಕ್ಷ ಮತ್ತು ಯಡಿಯೂರಪ್ಪ ಮಾಡ್ಯಾರೆ, ಅದನ್ನು ನಾವು ಕೇಂದ್ರ ಹೈಕಮಾಂಡ್ ಗಮನಕ್ಕೆ ತರಬೇಕು. ಅದಕ್ಕೆ ಸಮಾನ ಮನಸ್ಕರು, ಸೋತ ಅಭ್ಯರ್ಥಿಗಳು, ಗೆದ್ದವರು ಎಲ್ಲರೂ ಕೂಡಿ ಕೇಂದ್ರಕ್ಕೆ ನಾವು ಹೈಕಮಾಂಡಕ್ಕೆ ಇವರು ವಿಜೇಂದ್ರ ಮತ್ತು ಯಡಿಯೂರಪ್ಪ ಮಾಡಿದಂಥ ಪಕ್ಷದ್ರೋಹ ಕೆಲಸವನ್ನು ನಾವು ತಿಳಿಸ್ಬೇಕಂತೇಳಿ ಚರ್ಚೆ ಮಾಡಿದ್ವಿ. ನಿಯೋಗದಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ರೆ ಏನಾದರೂ? ಇಲ್ಲ, ಮೊದಲು ನಾವೆಲ್ಲ ಸಭೆ ಕೂಡ್ತೀವಿ. ಇನ್ನೊಂದು ವಾರದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಬೇಕಂತ ಮಾಡಿದ್ವಿ. ಅದರ ನಂತರ ಅಲ್ಲಿದೆ ಏನು ಔಟ್ಫಿಟ್ ಬರ್ತದೆ ಅದ್ರ ನಂತರ ನಾವು ಹೈಕಮಾಂಡಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಈಗ ನಿಮ್ಮ ಜೊತೆ ಇನ್ನೂ ಕೂಡ ಸೇರೋರು ಇದ್ದಾರೆ ಪಕ್ಷದಿಂದ? ದೊಡ್ಡ ಜನ ಇದ್ದಾರೆ. BJPಯಲ್ಲಿ ಇಷ್ಟು ಅಸಮಾಧಾನ ಇದೆ ಅಂತ ನನಗೆ ಅನಿಸಿರಲಿಲ್ಲ. ಮೊನ್ನೆ ವಿಧಾನಸಭೆಯಲ್ಲಿ ಏನು DK ಶಿವಕುಮಾರ್ ಅವರ ಏಜೆಂಟ್ರಾಗಿ ಏನು ವಿಜೇಂದ್ರ ಕೆಲಸ ಮಾಡೋದಲ್ಲ, ಅವ್ರ ಮುಂದೆ ಫೈಲ್ ಒಯ್ದು ನಿಂತು ದಯನೀಯವಾಗಿ ನಿಂದಿರುವಂಥ ಒಬ್ಬ ರಾಜ್ಯಾಧ್ಯಕ್ಷ ಇರುವುದು ಪಕ್ಷಕ್ಕೆ ಶೋಭೆ ಅಲ್ಲ ಅನ್ನೋಂಥದ್ದು ನಾ ಮಾತಾಡಿದ ಮೇಲೆ ಭಾಳ ಸತ್ಯ ಮಾತಾಡಿದರೆ, ಈ ರೀತಿ ಮಾತಾಡದಿದ್ದರೆ ಪಕ್ಷನೇ ಉಳಿದಿಲ್ಲ, ಇದು ಮಾನವಂಶಿಕ ಪಕ್ಷ ಆಗ್ತದೆ ಅನ್ನೋದು ಎಲ್ಲರ ಮನಸ್ಸಿನಾಗ ಬಂದಿದೆ. ಅದು ಚಾಮರಾಜನಗರ ಹಿಡಿದು ಬಿದರ್ವರೆಗೆ ಎಲ್ಲ ಕಡೆಯೂ ಫೋನ್ ಬರ್ತಾಯಿವೆ. ಈಗ ಅದರದೇ ಒಂದು ಸಭೆಯನ್ನು ನಾವು ಕೆಲವೇ ದಿವಸಗಳಲ್ಲಿ ಮಾಡ್ತೀವಿ. ಪ್ರತಾಪ್ ಸಿಂಹ ಮತ್ತು ನಾನು ಅಂದರೆ ಮುಂದಿನ ದಿವಸಗಳಲ್ಲಿ BJP ಸರಿ ಹೋಗ್ತಾ ಇಲ್ಲ ಕರ್ನಾಟಕದಲ್ಲಿ. ಇದು ಅಪ್ಪ ಮಕ್ಕಳ ಪಕ್ಷ ಆಗಿ ಪರಿವರ್ತನೆ ಆಗಿದೆ. ಇದರಿಂದ ಮುಕ್ತ ಮಾಡಬೇಕು. ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ರಾಜ್ಯಾಧ್ಯಕ್ಷ ಮತ್ತು ಯಡಿಯೂರಪ್ಪ ಮಾಡ್ಯಾರೆ, ಅದನ್ನು ನಾವು ಕೇಂದ್ರ ಹೈಕಮಾಂಡ್ ಗಮನಕ್ಕೆ ತರಬೇಕು. ಅದಕ್ಕೆ ಸಮಾನ ಮನಸ್ಕರು, ಸೋತ ಅಭ್ಯರ್ಥಿಗಳು, ಗೆದ್ದವರು ಎಲ್ಲರೂ ಕೂಡಿ ಕೇಂದ್ರಕ್ಕೆ ನಾವು ಹೈಕಮಾಂಡಕ್ಕೆ ಇವರು ವಿಜೇಂದ್ರ ಮತ್ತು ಯಡಿಯೂರಪ್ಪ ಮಾಡಿದಂಥ ಪಕ್ಷದ್ರೋಹ ಕೆಲಸವನ್ನು ನಾವು ತಿಳಿಸ್ಬೇಕಂತೇಳಿ ಚರ್ಚೆ ಮಾಡಿದ್ವಿ. ನಿಯೋಗದಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ರೆ ಏನಾದರೂ? ಇಲ್ಲ, ಮೊದಲು ನಾವೆಲ್ಲ ಸಭೆ ಕೂಡ್ತೀವಿ. ಇನ್ನೊಂದು ವಾರದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಬೇಕಂತ ಮಾಡಿದ್ವಿ. ಅದರ ನಂತರ ಅಲ್ಲಿದೆ ಏನು ಔಟ್ಫಿಟ್ ಬರ್ತದೆ ಅದ್ರ ನಂತರ ನಾವು ಹೈಕಮಾಂಡಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಈಗ ನಿಮ್ಮ ಜೊತೆ ಇನ್ನೂ ಕೂಡ ಸೇರೋರು ಇದ್ದಾರೆ ಪಕ್ಷದಿಂದ? ದೊಡ್ಡ ಜನ ಇದ್ದಾರೆ. BJPಯಲ್ಲಿ ಇಷ್ಟು ಅಸಮಾಧಾನ ಇದೆ ಅಂತ ನನಗೆ ಅನಿಸಿರಲಿಲ್ಲ. ಮೊನ್ನೆ ವಿಧಾನಸಭೆಯಲ್ಲಿ ಏನು DK ಶಿವಕುಮಾರ್ ಅವರ ಏಜೆಂಟ್ರಾಗಿ ಏನು ವಿಜೇಂದ್ರ ಕೆಲಸ ಮಾಡೋದಲ್ಲ, ಅವ್ರ ಮುಂದೆ ಫೈಲ್ ಒಯ್ದು ನಿಂತು ದಯನೀಯವಾಗಿ ನಿಂದಿರುವಂಥ ಒಬ್ಬ ರಾಜ್ಯಾಧ್ಯಕ್ಷ ಇರುವುದು ಪಕ್ಷಕ್ಕೆ ಶೋಭೆ ಅಲ್ಲ ಅನ್ನೋಂಥದ್ದು ನಾ ಮಾತಾಡಿದ ಮೇಲೆ ಭಾಳ ಸತ್ಯ ಮಾತಾಡಿದರೆ, ಈ ರೀತಿ ಮಾತಾಡದಿದ್ದರೆ ಪಕ್ಷನೇ ಉಳಿದಿಲ್ಲ, ಇದು ಮಾನವಂಶಿಕ ಪಕ್ಷ ಆಗ್ತದೆ ಅನ್ನೋದು ಎಲ್ಲರ ಮನಸ್ಸಿನಾಗ ಬಂದಿದೆ. ಅದು ಚಾಮರಾಜನಗರ ಹಿಡಿದು ಬಿದರ್ವರೆಗೆ ಎಲ್ಲ ಕಡೆಯೂ ಫೋನ್ ಬರ್ತಾಯಿವೆ. ಈಗ ಅದರದೇ ಒಂದು ಸಭೆಯನ್ನು ನಾವು ಕೆಲವೇ ದಿವಸಗಳಲ್ಲಿ ಮಾಡ್ತೀವಿ.